ನೀವು ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್. ಇದು ಇವತ್ತಿನ ಹೆಡ್ಲೈನ್ಸ್. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರಕ್ಕೆ ಡ್ಯಾಮೇಜ್. ದುರಂತದಲ್ಲಿ ಸರ್ಕಾರದ ವೈಫಲ್ಯ, ಹೈಕಮಾಂಡ್ ಗರಂ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವ್. ದೆಹಲಿಯತ್ತ ಪ್ರಯಾಣ ಬೆಳೆಸಿದ ಸಿಎಂ ಡಿಸಿಎಂ. ಹೈಕೋರ್ಟ್ನಲ್ಲಿಂದು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ವಿಚಾರಣೆ. ರಾಜ್ಯ ಸರ್ಕಾರದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವಾದ ಮಂಡನೆ. ಸಿಎಂ ಡಿಸಿಎಂ ರಾಜ್ಯ ಸರ್ಕಾರಕ್ಕಿಂದು ಮಹತ್ವದ ದಿನ. ಕಾಲ್ತುಳಿತ ಪ್ರಕರಣ, 5 ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್. ಅಮಾನತು ರದ್ದು ಕೋರಿ ನಿವೃತ್ತ ಐಪಿಎಸ್ ಅಧಿಕಾರಿಗಳಿಂದ ಪತ್ರ. ಸರ್ಕಾರಕ್ಕೆ ಪತ್ರ ಬರೆದ ಪೊಲೀಸ್ ಅಧಿಕಾರಿಗಳು. ಕೇರಳದ ಬೇಪೂರು ಆಳ ಸಮುದ್ರದಲ್ಲಿ MV1 ಹೈ ಫೈನೌಟ್ 3 ಹಡಗಿನಲ್ಲಿ ಬೆಂಕಿ. ಕೊಲಂಬೋದಿಂದ ಮುಂಬೈಗೆ ಕಂಟೈನರ್ಗಳನ್ನು ಹೊತ್ತು ಸಾಗಿಸುತ್ತಿದ್ದಾಗ ದುರ್ಘಟನೆ. 18 ಸಿಬ್ಬಂದಿಯ ರಕ್ಷಣೆ, ಉಳಿದ 4ವರಿಗಾಗಿ ಶೋಧ ಕಾರ್ಯ. 650 ಕಂಟೈನರ್ಗಳಲ್ಲಿ 20 ಕಂಟೈನರ್ಗಳು ಸಮುದ್ರ ಪಾಲು. ಒಂದು ವಾರದಿಂದ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಶುರು. ಇಂದಿನಿಂದ ಮುಂಗಾರು ವರ್ಷಧಾರೆ ಆರಂಭ. ಜೂನ್ 11, 12ಕ್ಕೆ ರಾಜ್ಯದ ಹಲವೆಡೆ ಯೆಲ್ಲೋ ಅಲರ್ಟ್ ಘೋಷಣೆ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಿಂದ ಸರ್ಕಾರಕ್ಕೆ ಡ್ಯಾಮೇಜ್. ದುರಂತದಲ್ಲಿ ಸರ್ಕಾರದ ವೈಫಲ್ಯ, ಹೈಕಮಾಂಡ್ ಗರಂ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವ್. ದೆಹಲಿಯತ್ತ ಪ್ರಯಾಣ ಬೆಳೆಸಿದ ಸಿಎಂ ಡಿಸಿಎಂ. ಹೈಕೋರ್ಟ್ನಲ್ಲಿಂದು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ವಿಚಾರಣೆ. ರಾಜ್ಯ ಸರ್ಕಾರದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವಾದ ಮಂಡನೆ. ಸಿಎಂ ಡಿಸಿಎಂ ರಾಜ್ಯ ಸರ್ಕಾರಕ್ಕಿಂದು ಮಹತ್ವದ ದಿನ. ಕಾಲ್ತುಳಿತ ಪ್ರಕರಣ, 5 ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್. ಅಮಾನತು ರದ್ದು ಕೋರಿ ನಿವೃತ್ತ ಐಪಿಎಸ್ ಅಧಿಕಾರಿಗಳಿಂದ ಪತ್ರ. ಸರ್ಕಾರಕ್ಕೆ ಪತ್ರ ಬರೆದ ಪೊಲೀಸ್ ಅಧಿಕಾರಿಗಳು. ಕೇರಳದ ಬೇಪೂರು ಆಳ ಸಮುದ್ರದಲ್ಲಿ MV1 ಹೈ ಫೈನೌಟ್ 3 ಹಡಗಿನಲ್ಲಿ ಬೆಂಕಿ. ಕೊಲಂಬೋದಿಂದ ಮುಂಬೈಗೆ ಕಂಟೈನರ್ಗಳನ್ನು ಹೊತ್ತು ಸಾಗಿಸುತ್ತಿದ್ದಾಗ ದುರ್ಘಟನೆ. 18 ಸಿಬ್ಬಂದಿಯ ರಕ್ಷಣೆ, ಉಳಿದ 4ವರಿಗಾಗಿ ಶೋಧ ಕಾರ್ಯ. 650 ಕಂಟೈನರ್ಗಳಲ್ಲಿ 20 ಕಂಟೈನರ್ಗಳು ಸಮುದ್ರ ಪಾಲು. ಒಂದು ವಾರದಿಂದ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಶುರು. ಇಂದಿನಿಂದ ಮುಂಗಾರು ವರ್ಷಧಾರೆ ಆರಂಭ. ಜೂನ್ 11, 12ಕ್ಕೆ ರಾಜ್ಯದ ಹಲವೆಡೆ ಯೆಲ್ಲೋ ಅಲರ್ಟ್ ಘೋಷಣೆ.